ಆತ್ಮೀಯ SSLC ವಿದ್ಯಾರ್ಥಿಗಳ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಅದೇ ರೀತಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಕ್ಲಾಸ್ ಒಳಗ ನಾವ 2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಒಂದು MCQ ಟೈಪ್ ಆಫ್ ಕ್ವಶನ್ಸ್ ಅಂಡ್ 1 ಮಾರ್ಕ್ ಕ್ವಶನ್ಸ್ ಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತೀನಿ. 360 ಆಂಗಲ್ಸ್ ಒಳಗ ಪೂರ್ಣವಾಗಿ ಯಾವ ರೀತಿಯಾಗಿ ನಾವ ಎಕ್ಸಾಮಿನೇಷನ್ ಒಳಗ ಇಂತ ಪ್ರಶ್ನೆಗಳು ಬಂದ್ರೆ ಅದನ್ನ ನಾವು ಅಟೆಂಡ್ ಮಾಡಬಹುದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೇನು ಕೆಲವು ಕ್ಷಣಗಳಲ್ಲಿ SSLC ಗಣಿತದ ಪರೀಕ್ಷೆ ಬರ್ಲಾತದ. ಅಸಲಿ ಎಕ್ಸಾಮ್, ಈ ಗಣಿತ ಪರೀಕ್ಷೆಗೆ ನಮ್ಮೆಲ್ಲ SSLC ವಿದ್ಯಾರ್ಥಿಗಳಿಗೂ ಪ್ರೀತಿಯಿಂದ ಶುಭ ಹಾರೈಸ್ತಾ ಈ ಒಂದು ಕ್ವಶನ್ ಪೇಪರ್ ಅನ್ನ ನಾವು ಸಾಲ್ವ್ ಮಾಡ್ಕೊತಾ ಹೋಗೋಣ. ಇನ್ನು ಮುಂದೆ ಬರ್ತಾ ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಲವಾರು ಗಣಿತ ಪರೀಕ್ಷೆಗೆ ರಿಲೇಟೆಡ್ ಆಗಿರುವಂತಹ ಟಿಪ್ಸ್, ಟ್ರಿಕ್ಸ್ ಅಂಡ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಗಳನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಅನ್ನ ಮಾಡ್ತೀನಿ. ಹಾಗಾದ್ರೆ ವಾಚ್ ಮಾಡ್ಕೊತಾ ಇರಿ. ಅದಕ್ಕಿಂತ ಮೊದಲ ಸಬ್ಸ್ಕ್ರೈಬ್ ಆಗ್ರಿ, ಫ್ರೀ ಸಬ್ಸ್ಕ್ರೈಬ್ ಇರ್ತದ. ಒಂದು ಬೆಲ್ ಬಟನ್ ಅನ್ನ ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗ್ರಿ, ಯಾಕಂದ್ರೆ ಯಾವುದೇ ಒಂದು ವಿಡಿಯೋ ಬಿಟ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರ್ತದ. ಎಸ್, ಹಾಗಾದ್ರೆ ಕ್ವಶನ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ರೀತಿಯಾದಂತಹ ಪ್ರಶ್ನೆಗಳು ಅದಾವು ಅಂತ ನೋಡ್ತಾ ಹೋದ್ರ, ಫಸ್ಟ್ ಕ್ವಶನ್, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮೊಸ ಏನು ಅಂತ ಕೇಳಿದಾರ. ಫಸ್ಟ್ ಕ್ವಶನ್ ಇದ MCQದಾಗ. ಕ್ವಶನ್ ಕೆಲವೊಂದಿಷ್ಟು ಜನರಿಗೆ ಕನ್ಫ್ಯೂಸ್ ಕೂಡ ಆಗ್ತದ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಸರ್? ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಇನ್ನು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ, ವಾಟ್ ಯು ಮೀನ್ ಬೈ ಸಂಯುಕ್ತ ಸಂಖ್ಯೆ? ಏನು? ಕಾಂಪೌಂಡ್ ನಂಬರ್ಸ್ ಅಂದ್ರ ಅಥವಾ ಸಂಯುಕ್ತ ಸಂಖ್ಯೆ ಅಂದ್ರ ಯಾವ ಸಂಖ್ಯೆಯು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರ್ತದನ ಅದನ್ನ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೇವೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆ ಎರಡ ಸಂಖ್ಯೆಗಳನ್ನ ಅವಿಭಾಜ್ಯವಾಗಿ ಅಪವರ್ತನವನ್ನಾಗಿ ಹೊಂದಿರ್ತದನೋ ಅಂತವುಗಳನ್ನ. ಫಾರ್ ಎಕ್ಸಾಂಪಲ್ 2 ನೋಡ್ರಿ, 3 ನೋಡ್ರಿ, 5 ನೋಡ್ರಿ, ಇವೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರೀತಾರೆ. ಇನ್ನು 4, 6, 8, 9 ಇವೆಲ್ಲವೂ ಕೂಡ ಸಂಯುಕ್ತ ಸಂಖ್ಯೆಗಳು, ಯಾಕಂದ್ರೆ 2ಕ್ಕಿಂತ ಹೆಚ್ಚಿನ ಅಪವರ್ತನಗಳು ಅದಾವ ಅದ್ರೊಳಗ. ಹಾಗಾಗಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2, ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ 4. ಈಗೇನ್ ಕೇಳತ್ತಾರ ಅಂದ್ರೆ ಈ ಎರಡೂ ಸಂಖ್ಯೆಗಳ ಮೊಸ ಎಷ್ಟು ಅಂತ ಕೇಳತ್ತಾರ. ಕ್ವಶನ್ ನ ತಾತ್ಪರ್ಯ ಹಿಂಗದ. ಹಾಗಾದ್ರೆ 2 ಮತ್ತು 4ರ ಮೊಸ ಮೀನ್ಸ್ ಮಹತ್ತಮ ಸಾಮಾನ್ಯ ಅಪವರ್ತನ. ಎರಡೂ ಮಗ್ಗಿಯನ್ನ ಕಡ್ತಾ ಹೊಡಿಬಳ್ಳಂತಹ ದೊಡ್ಡ ಸಂಖ್ಯೆ ಯಾವುದು ಅನ್ನಂಗ. ಎರಡೂ ಸಂಖ್ಯೆಯನ್ನ ಪೂರ್ಣವಾಗಿ ಕಡ್ತಾ ಹೊಡಿಬಲ್ಲಂತ ದೊಡ್ಡ ಸಂಖ್ಯೆ 2 ಆಗಿರ್ತದ. ಅಥವಾ ನೀವು ಮೊಸ ತೆಗೆಯುವಂತ ಪ್ರಕ್ರಿಯೆ ಒಳಗೂ ಕೂಡ ತೆಗಿಬಹುದು ಅದನ್ನ. ಫಾರ್ ಎಕ್ಸಾಂಪಲ್ 2 ಬರ್ಕೋರಿ, ಇಲ್ಲಿ 4 ಬರ್ಕೋರಿ. 2 ಹೆಂಗ್ ಬರೀತೀರಿ? 2 1 2 ಮುಗಿದು ಹೋಗ್ತದೆ. 4 ಹೆಂಗ್ ಮಾಡ್ಕೋತಾರಿ? 2 2 4, 2 1 2. ಹಾಗಾದ್ರೆ ಇತರ ಅಪವರ್ತನ 2, ಇದರಲ್ಲಿ 2 ಸತ ಬಂದ 4ರ ಅಪವರ್ತನ. 2ರೊಳಗೂ ಕಾಮನ್ ಇರುವುದ, ಇವೆರಡರೊಳಗೂ ಕಾಮನ್ ಇರುದ 2. ಹಾಗಾಗಿ 2 ಅನ್ನ ನಾವ ಮೊಸ ಅಂತ ಹೇಳಿ ಕರಿಬಹುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಮೊಸ. ಕ್ಲಿಯರಾ? ದೆನ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ? ಸ್ವಲ್ಪ ಡಿಸ್ಕಷನ್ ಮಾಡ್ತಾನೆ ನಾನು. ಸರ್, ವಾಟ್ ಯು ಮೀನ್ ಬೈ ಸಮಾಂತರ ಶ್ರೇಣಿ? ಸಮಾಂತರ ಶ್ರೇಣಿ ಅಂದ್ರೆ ಒಂದು ಸಂಖ್ಯಾ ಸರಣಿಯನ್ನ ಬರ್ಕೊಂತ ಹೋದ್ರ ಮುಂದಿನ ಸಂಖ್ಯೆ ಮತ್ತು ಹಿಂದಿನ ಸಂಖ್ಯೆಯ ವ್ಯತ್ಯಾಸ ಒಂದೇ ಆಗಿರಬೇಕು, ಒಂದೇ ಸಂಖ್ಯೆ ಆಗಿರ್ಬೇಕು. ಈಗ ನೋಡ್ರಿ, 2ರಾಗ 1 ಕಳೆದ್ರ 1, 3ರಾಗ 2 ಕಳೆದ್ರ 1, 4ರಾಗ 3 ಕಳೆದ್ರ 1, 5ರಾಗ 4 ಕಳೆದ್ರ 1. ಹಿಂಗ ದ ಸೇಮ್ ಕಾನ್ಸ್ಟೆಂಟ್ ನಂಬರ್ ಬರ್ಬೇಕು, ಡಿಫರೆನ್ಸ್ ಬಿಟ್ವೀನ್ 2 ನಂಬರ್ಸ್ ಇನ್ ಒನ್ ಸೀರೀಸ್. ದಿಸ್ ಇಸ್ ಕಾಲ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದಕ್ಕೆ ನಾವು ಸಮಾಂತರ ಶ್ರೇಣಿಗಳು ಅಂತ ಹೇಳಿ ಕರೀತೇವೆ. ಅಂಡರ್ಸ್ಟ್ಯಾಂಡ್? ಅಂದ್ರೆ ಡಿ ಕಾನ್ಸ್ಟೆಂಟ್ ಆಗಿರ್ಬೇಕು, ಡಿ ಒಂದೇ ಆಗಿರ್ಬೇಕು ಅನ್ನೋ. ವಾಟ್ ಯು ಮೀನ್ ಬೈ ಡಿ ಸರ್? ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫರೆನ್ಸ್. ಅಂಡರ್ಸ್ಟ್ಯಾಂಡ್? ಇನ್ನ ಸಮಾಂತರ ಶ್ರೇಣಿ ಪಾಠದಾಗ AN SN ಅನ್ನುವಂತ 2 ಸೂತ್ರಗಳು ಬರ್ತಾವೆ. ನಿಮ್ಗೆ ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಇರ್ತದೆ. ಸಮಾಂತರ ಶ್ರೇಣಿಯ nನೇ ಪದ ಕಂಡುಹಿಡಿಬೇಕು ಅಂದ್ರೆ ಏನ್ ಸೂತ್ರ ಹಚ್ಚಬೇಕು? AN is equal to A plus N minus 1 into D. In this formula, A represent as a ಫಸ್ಟ್ ಟರ್ಮ್, ಒಂದನೇ ಪದವನ್ನ A ರಿಪ್ರೆಸೆಂಟ್ ಮಾಡ್ತಿರ್ತದ. N ಅಂದ್ರ ಪದಗಳ ಸಂಖ್ಯೆ, D ಅಂದ್ರ ಸಾಮಾನ್ಯ ವ್ಯತ್ಯಾಸ. ಇನ್ನು SN ಒಳಗ ರಿಪ್ರೆಸೆಂಟೇಷನ್ ಏನಾಗ್ತದ ಅಂದ್ರೆ N ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರ ಅದ SN. SN is equal to N divided by 2 into bracket 2A plus N minus 1 into D. ಸಾಮಾನ್ಯ ವ್ಯತ್ಯಾಸ ಮೊದಲ ಪದವನ್ನ ಕೊಟ್ಟಾಗ ಪದಗಳ ಸಂಖ್ಯೆ ಎಷ್ಟು ಪದಗಳವರೆಗಿನ ಮೊತ್ತ ಅಂತ ಕೇಳಿದಾಗ ಈ ಸೂತ್ರ ಹಚ್ಚಬೇಕು.
ಇಲ್ಲ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ n ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ a ಪ್ಲಸ್ ಎಲ್, ಈ ಫಾರ್ಮುಲಾ ಹಚ್ಬೇಕು. ಎಲ್ ಇಂಡಿಕೇಟ್ಸ್ ಟು ದಿ ಲಾಸ್ಟ್ ಟರ್ಮ್, ಕೊನೆಯ ಪದವನ್ನ ಇಂಡಿಕೇಟ್ ಮಾಡ್ತಿರ್ತದೆ. ಇದೆಲ್ಲವೂ ಸಮಾಂತರ ಶ್ರೇಣಿಯ ಒಂದು ಪಕ್ಷಿ ನೋಟ. ನಾ ಮುಂದಿನ ವಿಡಿಯೋದಲ್ಲಿ ಅಪ್ಲಿಕೇಬಲ್ ಕ್ವಶನ್ಸ್ ಅನ್ನ ಬಿಡಿಸುವಾಗ ಇದರದೆಲ್ಲ ಇನ್ನೊಮ್ಮೆ ನಾ ರಿವಿಷನ್ ಮಾಡ್ತೀನಿ ನಿಮ್ಗ. ಈಗ ಪ್ರಶ್ನೆ ಬಹಳಷ್ಟು ಸಾಮಾನ್ಯವಾಗಿ ಕೇಳಿದಾನ, 1 ಮಾರ್ಕ್ಸಿನ ಕ್ವಶನ್ ಅಲ್ಲ ಇದು, MCQ. ಯಾರು MCQ 1 ಮಾರ್ಕ್ಸಿನ ತಪ್ಪಬಾರ್ದು ಅಂತ ಈ ವಿಡಿಯೋ ಮಾಡತ್ತಿದನ, ಯಾಕಂದ್ರೆ ಟಾಪರ್ಸ್ ಗಳು ತಪ್ಪುದ ಅಲ್ಲೇ. ಓಕೆ, ಹಾಗಾದ್ರೆ ಸಮಾಂತರ ಶ್ರೇಣಿ ಯಾವುದು ಅಂತ ಕೇಳಿದಾರೆ. 1 ಅದ, 2 ಅದ, 4 ಅದ, 8 ಅದ, ಜಂಪ್ ಆಗೈತಿ ನಂಬರ್ ಬಾಳ್ಕೆಟ್. ಹಾಗಾಗಿ ಆಪ್ಷನ್ ಎ ಇರಾಕ್ ಸಾಧ್ಯ ಇಲ್ಲ. ಆಪ್ಷನ್ ಬಿ ನೋಡ್ರಿ, 3 ರಿಂದ 7 ಹೋಗ್ಯದ ಅಂದ್ರೆ 4 ನಂಬರ್ ಜಂಪ್ ಆಗಿದೆ. 7 ರಿಂದ 10 ಹೋಗ್ಯದ ಅಂದ್ರೆ 3 ನಂಬರ್ ಜಂಪ್ ಆಗೈತಿ. ಇಲ್ಲಿ 4 ನಂಬರ್ ಜಂಪ್ ಆಗೈತಿ, ಇಲ್ಲಿ 3 ನಂಬರ್ ಜಂಪ್ ಆಗೈತಿ. ಹಿಂಗಿರಬಾರ್ದು, ಸೇಮ್ ನಂಬರ್ ಜಂಪ್ ಆಗಿರ್ಬೇಕು. ಸರಿ ಇದ್ರಿ, 1 ರಿಂದ 4 ಅಂದ್ರೆ 3 ನಂಬರ್ ಜಂಪ್ ಆಗೈತಿ. 4 ರಿಂದ 9 ಅಂದ್ರೆ 5 ನಂಬರ್ ಜಂಪ್ ಆಗೈತಿ. ನೋ 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 ನೋ, ಇದೆಲ್ಲ ಇವ್ಯಾವು ಅಲ್ಲ ಅಂದ್ರೆ 100% ಇದ ಇರಾಕ ಬೇಕು. ಸರ್ ಅವ್ನು ಚೆಕ್ ಮಾಡ್ರಲ್ಲ, 5 ರಿಂದ 9 ಅಂದ್ರೆ 4 ನಂಬರ್ ಜಂಪ್ ಆಗೈತಿ. 9 ರಿಂದ 13ಕ್ಕ 4 ನಂಬರ್ ಜಂಪ್ ಆಗೈತಿ. 13 ರಿಂದ 17ಕ್ಕ 4 ನಂಬರ್ ಜಂಪ್ ಆಗೈತಿ. ಡಿ ವಿಲ್ ಬಿ ಕಾನ್ಸ್ಟಂಟ್, ಡಿ ಮಸ್ಟ್ ಬಿ ಕಾನ್ಸ್ಟಂಟ್. ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ದರೆ ಅಂತಹ ಸರಣಿ ಪದ್ಧತಿಯನ್ನ ನಮ್ಮ ಸಮಾಂತರ ಶ್ರೇಣಿಗಳು ಅಂತ ಕರಿತೀವಿ, arithmetic progressions. Option D is the right answer for this question. Then third question, p of x is equal to 2x cube plus 3x minus 11x square plus 6. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳ. ಏನೇನು ತಲೆ ಕೆಡಿಸ್ಕೋಬೇಡ್ರಿ, ಕೊಟ್ಟಂತ ಬಹುಪದೋಕ್ತಿ ಒಳಗೆ ದೊಡ್ಡ ಮಹತ್ತಮ ಘಾತ ಕಾಣ್ತದಲ್ಲ ನಿಮಗ, ದೊಡ್ಡ ಘಾತಾಂಕ ಅದ ಡಿಗ್ರಿ ಆಗಿರ್ತದ. 3 ಅನ್ನೋದು ಡಿಗ್ರಿ, ಉಳ್ಕಿದ್ ಯಾವುದು ತಲೆನ ಕೆಡಿಸ್ಕೋಬೇಡ್ರಿ. ಒಟ್ಟ 3 ಅನ್ನೋದು ಡಿಗ್ರಿ. 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಗಳಾಗಿದ್ದರೆ ಈ ಸಮೀಕರಣವನ್ನ ಪ್ರತಿನಿಧಿಸುವ ರೇಖೆ ಅಸ್ಥಿರ. ಅಸ್ಥಿರ ನಾ ಲಾಸ್ಟ್ ವಿಡಿಯೋದಾಗ ಸರಣಿ ಪರೀಕ್ಷೆ 1 ಏನು ಬಿಡಿಸ್ಕೊಟ್ಟಿಲ್ಲ ನಾ ನಿಮಗೆ, ಅದ್ರೊಳಗೂ ಇದ್ರ ಬಗ್ಗೆ ಡಿಸ್ಕಷನ್ ಅನ್ನ ಬಹಳಷ್ಟು ಮಾಡಿದ್ದೇನೆ. ಅಸ್ಥಿರ ಬಂತು ಅಂದ್ರೆ ಸಮಾಂತರ ರೇಖೆಗಳು, ಸ್ಥಿರ ಜೋಡಿಗಳಿದ್ದು ಅಂದ್ರೆ ಛೇದಿಸುವ ರೇಖೆಗಳು. ಇದು ಸ್ಥಿರ ಜೋಡಿ ಇದೆ. ಅವಲಂಬಿತ ಸ್ಥಿರ ಇತ್ತಂದ್ರ ಐಕ್ಯಗೊಳ್ಳುವ ರೇಖೆಗಳು. ಅವಲಂಬಿತ ಸ್ಥಿರ ಇರ್ತಾವ, ಅವಲಂಬಿತ ಸ್ಥಿರ. ಲಂಬ ರೇಖೆಗಳು ಮಂಡ ನಮ್ಮನ್ನು ಕನ್ಫ್ಯೂಸ್ ಮಾಡಕ್ ಕೊಟ್ಟಾರ, ಅದನ್ನ ಇದೇನು ಉತ್ತರ ಆಗುದಿಲ್ಲ. ಲಂಬ ರೇಖೆಗಳು ಅಂತ ಇಲ್ಲ ಇಲ್ಲ ಕಾನ್ಸೆಪ್ಟ್ 10ಕ್ಕೆ. ಸಮಾಂತರ ರೇಖೆಗಳು, ಛೇದಿಸುವ ರೇಖೆಗಳು, ಐಕ್ಯಗೊಳ್ಳುವ ರೇಖೆಗಳು. ಸಮಾಂತರ ರೇಖೆಗಳಿಗೆ ಯಾವುದೇ ಪರಿಹಾರ ಇರಂಗಿಲ್ಲ. ಪರಿಹಾರಗಳ ಸಂಖ್ಯೆ ಕೇಳ್ತಾನೆ ಸಮಾಂತರ ರೇಖೆ ಒಳಗ. ಸಮಾಂತರ ರೇಖೆಗಳ ಜೋಡಿಗಳ ಪರಿಹಾರಗಳ ಸಂಖ್ಯೆ 0. ಛೇದಿಸುವ ರೇಖೆಗಳು ಅನನ್ಯ ಅಥವಾ ಒಂದು ಯೂನಿಕ್ ಸೊಲ್ಯೂಷನ್ ಅನ್ನ ಹೊಂದಿರ್ತಾವ. ಅನನ್ಯ ಪರಿಹಾರ, ಅನನ್ಯ ಅಂದ್ರೆ ಒಂದೇ ಒಂದು ಪರಿಹಾರ ಇರ್ತದೆ. ಐಕ್ಯಗೊಳ್ಳುವ ರೇಖೆಗಳು ಅನಂತ ಪರಿಹಾರಗಳನ್ನ ಹೊಂದಿರ್ತಾವ. ಅನಂತ ಅಂದ್ರ ಬಹಳಷ್ಟು, ಅಪರಿಮಿತ, ಅನಂತ ಪರಿಹಾರಗಳನ್ನ ಐಕ್ಯಗೊಳ್ಳುವ ರೇಖೆಗಳು ಹೊಂದಿರ್ತಾವ. ಕ್ಲಿಯರ್? ಎಸ್, ಗೋ ಟು ದ 5th ಕ್ವಶನ್. ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದಾರ. ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಅಂತ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ? ಫಸ್ಟ್ನೇದಂತೂ ಆಗಕ್ ಸಾಧ್ಯ ಇಲ್ಲ. ಬಿ ಎಕ್ಸ್ ಫಸ್ಟ್ನೇದ್ ಆಗಂಗಿಲ್ಲ ಅಂದ್ರೆ ಫಸ್ಟ್ನೇದ್ ರೇಖಾತ್ಮಕ ಸಮೀಕರಣ ಅದ. ಬಿ ನೋಡ್ರಿ, ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಹಿಂಗದ. ಓಕೆ, ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಇಟ್ ಮೀನ್ಸ್ ಎಕ್ಸ್ ಕ್ಯೂಬ್. ಓಕೆ, ಹಾಗಾಗಿ ಬಿ ಅಂತೂ ಆಗಕ್ ಸಾಧ್ಯ ಇಲ್ಲ. ಸಿ ಅನ್ನ ಗಮನಿಸಿದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಇಸ್ ಈಕ್ವಲ್ ಟು 2. ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸಿ ಅನ್ನೋದು ಒಂದು ವರ್ಗ ಸಮೀಕರಣ ಆಗ್ತದ. ಎಸ್, ಹಾಗಾದ್ರೆ 6ನೇ ಪ್ರಶ್ನೆಯನ್ನ ನಾವಿಲ್ಲಿ ನೋಡಿದಾಗ, ಕೊಟ್ಟಿರುವ ಚಿತ್ರದಲ್ಲಿ ಡಿಇ ಸಮಾಂತರ ಬಿಸಿ, ಡಿ ಇಸ್ ಪ್ಯಾರಲಲ್ ಟು ಬಿಸಿ. ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಡಿ ಇದು ಬಿಸಿ. ಇದು ಒಂದು ತ್ರಿಭುಜದಲ್ಲಿ ಈ ರೀತಿಯಾದಂತಹ ರೇಖೆಗಳು ಏನಾದ್ರೂ ಸಮಾಂತರವಾಗಿದ್ದು ಅಂದ್ರೆ ಆ ತ್ರಿಭುಜ ಟೇಲ್ಸ್ ನ ಉಪಪ್ರಮೆಗೆ ಸಂಬಂಧ ಇರುವಂತ ತ್ರಿಭುಜ ಆಗಿರ್ತದೆ. ಡಿ ಡಿವೈಡೆಡ್ ಬೈ ಬಿಸಿ ಯ ಬೆಲೆ ಏನು ಅಂತ ಕೇಳಿದಾರೆ. ಹಾಗಾದ್ರೆ ಇದ್ರ ಬೆಲೆ ಏನು ಅಂತ ಕೇಳಿದಾರ. ನಾವು ಇದ್ರ ಬಗ್ಗೆ ಬಹಳಷ್ಟು ಕೂಲಂಕುಷವಾಗಿ ಡಿಸ್ಕಷನ್ ಅನ್ನ ಮಾಡುವಾಗ, ಒಂದು ತ್ರಿಭುಜ ಅದ, ತ್ರಿಭುಜ ಎ ಬಿ ಸಿ ಯಲ್ಲಿ ಬಿಸಿಗೆ ಸಮಾಂತರವಾಗಿ ಡಿ ರೇಖೆಯನ್ನ ಎಳೆದು ಅಂದ್ರೆ ಡಿ ಮತ್ತು ಬಿಸಿ ಯ ನಡುವಿನ ಸಂಬಂಧ ಕೇಳತ್ತಿದ್ದ ಅಂದ್ರೆ ಅವಾಗ ಈ ತ್ರಿಭುಜದಲ್ಲಿ ಸಮರೂಪಿ ತ್ರಿಭುಜಗಳಾಗಿ ವಿಂಗಡಣೆ ಮಾಡ್ಕೋಬೇಕು ಈ ತ್ರಿಭುಜವನ್ನ. ಆಗೇನಾಗ್ತದ ಅಂದ್ರೆ ವಾಸ್ತವವಾಗಿ ಎಡಿ ಡಿವೈಡೆಡ್ ಬೈ ಎ ಬಿ, ಎಡಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಎ ಸಿ, ಎಇ ಡಿವೈಡೆಡ್ ಬೈ ಎ ಸಿ is equal to DE divided by BC. This is the concept. Understand? AD divided by ಅಂದ್ರೆ ಈ ಸಣ್ಣ ಬಾಹುವಿಗೆ ದೊಡ್ಡ ಬಾಹು AB, AE divided by AC ದೊಡ್ಡ ಬಾಹು, DE ಗೆ BC. ಇವು ಏನಾಗಿರ್ತಾವ ಅಂದ್ರೆ ಪರಸ್ಪರ ಸಮಾನುಪಾತದಾಗ ಇರ್ತಾವ. ಇದು ತೇಲ್ಸನ ಉಪಪ್ರಮೇಯ ಇದೆ.
ಕ್ಲಿಯರಾ? ಹಾಗಾದ್ರೆ ಈ ಉಪಪ್ರಮೇಯವನ್ನ ಆಧರಿಸಿದಂತಹ ಲೆಕ್ಕನ ಇಲ್ಲಿ ಕೊಟ್ಟಿದಾರ ಅವರ. ಹಾಗಾದ್ರೆ ಡಿ ಡಿವೈಡೆಡ್ ಬೈ ಬಿ ಸಿ ಎಷ್ಟು ಅಂತ ಕೇಳಿದಾರೋ ಅದಕ್ಕೆ ನಾವ್ ಏನ್ ಮಾಡ್ಕೋಬೇಕು, ಎ ಡಿ ಡಿವೈಡೆಡ್ ಬೈ ಎ ಬಿ ಮಾಡ್ಕೋಬೇಕು. ಎ ಡಿ ಎಷ್ಟದ 4 ಅದ, 4 ಡಿವೈಡೆಡ್ ಬೈ ಎ ಬಿ ಎಷ್ಟದ 4 2 ಕೂಡಿಸ್ಬೇಕು. ಎ ಬಿ ಮಾಡುವಾಗ ಎ ಡಿ ಪ್ಲಸ್ ಡಿ ಬಿ ಮಾಡ್ಕೋಬೇಕು. 4 + 2 ಮಾಡಿದ್ರ 6. ಈ ರೇಷಿಯೋ ಒಳಗ ಡಿಇ ಡಿವೈಡೆಡ್ ಬೈ ಬಿ ಸಿ ಇರ್ತದ. ಈ ರೇಷಿಯೋ ಒಳಗ ಡಿಇ ಡಿವೈಡೆಡ್ ಬೈ ಬಿ ಸಿ ಇರ್ತದ. ಯಾಕಂದ್ರೆ ನಾ ಇದಾಗ ಹೇಳಿದ್ವಿ ಮಗ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಇ ಸಿ ಇಸ್ ಈಕ್ವಲ್ ಟು ಡಿಇ ಡಿವೈಡೆಡ್ ಬೈ ಬಿ ಸಿ. ಡಿಇ ಡಿವೈಡೆಡ್ ಬೈ ಬಿ ಸಿ ಯಾವಾಗ್ಲೂ ಎ ಡಿ ಬೈ ಡಿ ಬಿ ಗೆ ಸಮನಾಗಿರ್ತದ. ಅಥವಾ ನೀವು ಎಇ ಬೈ ಇ ಸಿ ತಗೊಂಡ್ರು ಅದ ಆನ್ಸರ್ ಬರ್ತದ. ಬೇಕಾದ್ರೆ ನೋಡ್ರಿ ಇಲ್ಲಿ ಎಇ 6 ಅದ, ಎ ಸಿ 6 3 ಕುಡ್ಸಿದ್ರ 6 ಡಿವೈಡೆಡ್ ಬೈ ಎ ಸಿ 6 3 ಕುಡ್ಸಿದ್ರ 9. ಸೇಮ್ ರೇಷಿಯೋ ಇಲ್ಲಿ ಕಡ್ತಾ ಹೊಡಿತಾನೆ ನೋಡ್ರ. 2 2 2 3 2:3. ಈಚ ಕಡೆನೂ ಕಡ್ತಾ ಹೊಡಿತಾನೆ. 3 2 3 2:3. ಹಾಗಾದ್ರೆ ಡಿಇ ಡಿವೈಡೆಡ್ ಬೈ ಬಿ ಸಿ ಯ ಬೆಲೆ 2:3 ಅಥವಾ 2 ಡಿವೈಡೆಡ್ ಬೈ 3. 2 divided by 3 ಎಲ್ಲದ ಆಪ್ಷನ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಪ್ಷನ್ ಸಿ. ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳಗಳ ಗಣಫಲಗಳ ಅನುಪಾತ ಏನು ಅಂತ ಕೇಳಿದಾರೆ. ಸಮನಾದ ತ್ರಿಜ್ಯವಿರುವಂತ ಗೋಳ ಮತ್ತು ಅರ್ಧಗೋಳಗಳ ಗಣಫಲ. ಹಾಗಾದ್ರೆ ಗೋಳದ ಗಣಫಲದ ಸೂತ್ರ 4/3 πr³. ಅರ್ಧಗೋಳದ ಗಣಫಲದ ಸೂತ್ರ ಅದನ್ನ ಇಲ್ಲಿ ಅನುಪಾತದಾಗ ಬರೀತಾನೆ 2/3 πr³. ಸಮನಾದ ತ್ರಿಜ್ಯಗಳದಾವ, ಸೇಮ್ ತ್ರಿಜ್ಯಗಳದಾವ. ಹಾಗಾಗಿ ಡೋಂಟ್ ವರಿ ಅಬೌಟ್ ದಟ್. ಇವುಗಳ ಅನುಪಾತ ಎಷ್ಟು ಅಂತ ಕೇಳಿದಾನೆ. πr³ ಗೆಟ್ ಕ್ಯಾನ್ಸಲೇಷನ್. ಈ ಕೆಳಗಿನ 3 ಮ್ಯಾಗಿನ 3 ಹೋಗ್ತದ. ಹಾಗಾದ್ರೆ ಇನ್ನೇನ್ ಉಳಿದು 4 ಡಿವೈಡೆಡ್ ಬೈ 2 ಉಳಿತ. ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡ್ರೆ 2 1 2 2. ದೆನ್ ಆನ್ಸರ್ ಇಸ್ 2 divided by 1. 2 divided by 1 is nothing but 2:1. 2 divided by 1 ಅಂದ್ರೆ ಏನು? 2:1. 2 ಅನುಪಾತ 1 ಅಂದಾಗ. ಹಾಗಾಗಿ ಸಮನಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳಗಳ ಗಣಫಲ ಯಾವಾಗ್ಲೂ 2 ಅನುಪಾತ 1 ಆಗಿರ್ತದ. ಅಂದ್ರೆ ಗೋಳ 2 ಪಟ್ಟಿತ್ತು ಅಂದ್ರೆ ಅರ್ಧಗೋಳ 1 ಪಟ್ಟು ಇರ್ತದ, ಅಥವಾ ಅರ್ಧಗೋಳದ 2 ಪಟ್ಟು ಗೋಳ ಇರ್ತದ. ಬಹಳ ಈಸಿ ಗಣಫಲದಾಗ. ಮತ್ತು ಮೇಲ್ಮೈ ವಿಸ್ತೀರ್ಣಗಳಾಗಿ ಚೇಂಜ್ ಆಕೈತಾ ಇದೆ, ಅದನ್ನು ನೀವು ಲೆಕ್ಕಾಚಾರ ಮಾಡಿ ನೋಡಂಕ್ರೆ. ಓಕೆ. ಎಸ್. 8ನೇ ಕ್ವಶನ್ ಟ್ರಿಗ್ನೋಮೆಟ್ರಿಕ್ ಸಂಬಂಧಪಟ್ಟಂಗ ವಿದ್ಯಾರ್ಥಿಗಳೇ ನಾಳೆ ಎಕ್ಸಾಮಿನೇಷನ್ ದಾಗ, ಬೋರ್ಡ್ ಎಕ್ಸಾಮ್ ದಾಗ ಟ್ರಿಗ್ನೋಮೆಟ್ರಿ MCQ ದಾಗ ಒಂದು ಫಿಕ್ಸ್ ಕ್ವಶನ್ ಇರ್ತದ. 2 ಮಾರ್ಕಸಿಗೆ ಒಂದು ಕ್ವಶನ್ ಇರ್ತದ, 3 ಮಾರ್ಕಸಿಗೆ ಒಂದು ಮಸ್ತ್ ಕ್ವಶನ್ ಇರ್ತದ ನಿತ್ಯ ಸಮೀಕರಣದ ಮ್ಯಾಗ. ಟ್ರಿಗ್ನೋಮೆಟ್ರಿ ಪ್ರಶ್ನೆಗಳನ್ನ ಯಾರು ಟ್ಯಾಕಲ್ ಮಾಡ್ತಾರೋ ಅವ್ರು ಮಾತ್ರ ಔಟ್ ಆಫ್ ಔಟ್ ತಗೊಳಕ್ ಸಾಧ್ಯ. ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕು ಚೆನ್ನಾಗಿ. ಓಕೆ. ಹಾಗಾದ್ರೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಸಂಬಂಧ ಅಂತ ಕೇಳಿದಾರು. ನಿತ್ಯ ಸಮೀಕರಣದ ಬಗ್ಗೆನೇ ಕೇಳಿದಾರೆ. ನಿತ್ಯ ಸಮೀಕರಣದ ಬಗ್ಗೆ ನಾವು ಒಂದು ರೂಲ್ ಆಲ್ರೆಡಿ ಬೇರೆ ಬೇರೆ ಕ್ಲಾಸ್ ಅಲ್ಲಿ ಹೇಳ್ತಾನೆ. SC SC ST CC ಈ ರೂಲ್ ನೆನ್ಪಿಟ್ಕೊಂಡ್ರೆ ಅಂದ್ರೆ ನೀವು ಈಸಿಯಾಗಿ ನಿತ್ಯ ಸಮೀಕರಣಗಳನ್ನ ನೆನ್ಪಿಟ್ಕೋಬಹುದು. ಸರ್ ಏನ್ರಿ ಇದು SC ST CC? SC ಅಂದ್ರೆ sin square theta plus cos square theta is equal to 1. ಸರ್ ST ಅಂದ್ರೆ sec square theta is equal to tan square theta plus 1. ಸರ್ CC ಅಂದ್ರೆ cosec square theta is equal to cot square theta plus 1. ಈ 3 ಅನುಪಾತಗಳ ಅಥವಾ ಈ 3 ನಿತ್ಯ ಸಮೀಕರಣಗಳ ಬೇಸಿಕ್ ಐಡೆಂಟಿಟೀಸ್ ಗಳು ಯಾರಿಗೆ ನೆನಪಿರ್ತಾವೋ ಅವ್ರು ಮಾತ್ರ ಟ್ರಿಗ್ನೋಮೆಟ್ರಿ ಒಳಗ ಹೆಚ್ಚಿನ ಅಂಕಗಳನ್ನ ಪಡೆಯಕ್ ಸಾಧ್ಯ ಆಗ್ತದೆ. ಹಾಗಾದ್ರೆ ಈ 3ನ್ನ ಅನುಸಾರವಾಗಿ ಅಥವಾ ಆಧಾರಿತವಾಗಿ ಏನಾದ್ರೂ ಪ್ರಶ್ನೆ ರೈತನ ನೋಡೋಣ ಆದ್ರೆ tan square theta is equal to sec square theta plus 1. No, this is not correct. Because of sec square theta is equal to tan square theta plus 1. ಹಾಗಾದ್ರೆ ಸರ್ tan square theta is equal to sec square theta minus 1 ಆಕೈತೆ. ಯಾವಾಗಲೂ ಪ್ಲಸ್ 1 ಆಗಂಗಿಲ್ಲ. ನಿತ್ ಸಮೀಕರಣ ಐತಿದ, ಬಟ್ ಚಿಹ್ನೆ ರಾಂಗ್ ಕೊಟ್ಟಾನ. ಹಾಗಾಗಿ ಆಪ್ಷನ್ ಎ ರಾಂಗ್. ಆಪ್ಷನ್ ಬಿ ನೋಡ್ರಿ, sin square theta is equal to 1 minus cos square theta. sin square theta is equal to 1 minus cos square theta. ಓ ಎಸ್, ಕರೆಕ್ಟ್. ಇದು ಕರೆಕ್ಟ್ ಆಕೈತಿ. ಯಾಕಂದ್ರೆ sin square theta plus cos square theta is equal to 1. ಈ ಪ್ಲಸ್ cos square theta ಆಚೆ ಕಡೆ ಹೋತಂದ್ರೆ ಮತ್ತೆ ಮೈನಸ್ cos square theta ಆಗ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರ್ ಉಳ್ಕಿದ್ದು ನೋಡೋಣ. cot theta ಅಂದ್ರೆ sin by cos ಅಲ್ಲ. cot theta ಅಂದ್ರೆ cos theta divided by sin theta. cos by sin ಕ್ಕೆ ನಾವು cot ಅಂತ ಕರೀತೀವಿ. sin by cos ಅಂದ್ರೆ tan ಇದೆ. ಓಕೆ, ಇದು ಕೂಡ ಸಿಂಪಲ್ ಒಂದು ಫಾರ್ಮೇಶನ್. ಇನ್ನು sin theta ಯಾವ್ದ್ರ ರೆಸಿಪ್ರೋಕಲ್? ಸೆಕ್ದಲ್ಲ, ಕೊಸೆಕ್ ದ ರೆಸಿಪ್ರೋಕಲ್. sin is a reciprocal of cosec. ಹಾಗಾಗಿ ಆಪ್ಷನ್ ಡಿ ಕೂಡ ರಾಂಗ್.
ಇಲ್ಲೇ ಎಷ್ಟು ಈಸಿ ಅದ ನೋಡ್ರಿ. ಎ ಅಂತೂ ಅಲ್ಲ, ಸಿನೂ ಅಲ್ಲ, ಡಿನೂ ಅಲ್ಲ, ಆಪ್ಷನ್ ಬಿ ನ ರೈಟ್ ಆನ್ಸರ್. ಯಾಕಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗಿರೋದ್ರಿಂದ ಆ ರಿಲೇಷನ್ ಅನ್ನ ಹೊಂದಿರುವಂತ ಕಾನ್ಸೆಪ್ಟ್ ಆಪ್ಷನ್ ಬಿ ದಾಗ ಅದ. ಕ್ಲಿಯರಾ? ಎಸ್, ಒಂದು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆ ಎಕ್ಸ್, ಹುಡುಗಿಯರ ಸಂಖ್ಯೆ ವೈ. ಹುಡುಗಿಯರ ಸಂಖ್ಯೆ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಓಕೆ ಓಕೆ, ಹಿಂಗೈತಾನೆ ಇದ. ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆ ಅಂದ್ರೆ ಎಕ್ಸ್ ಕೊಟ್ಟಾನ. ಈ ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆಯ 2ರಷ್ಟಕ್ಕಿಂತ 1. ಹುಡುಗಿಯರ ಸಂಖ್ಯೆ ಅಂದ್ರೆ ವಾಯ್. ಈ ಹುಡುಗಿಯರ ಸಂಖ್ಯೆ 2ರಷ್ಟು, ರಷ್ಟು ಪಟ್ಟು ಅಂತ ಬಂತ ತಿಳ್ಕೊರೆ. ರಷ್ಟು ಪಟ್ಟು ಗುಣಾಕಾರ ಅನ್ನಂಗ. ಗುಣಾಕಾರ. ಹೆಚ್ಚಾಗಿದೆ ಅಂದ್ರೆ ಪ್ಲಸ್ ಮಾಡ್ಬೇಕು, ಕಡಿಮೆ ಆಗಿದೆ ಅಂದ್ರೆ ಮೈನಸ್ ಮಾಡ್ಬೇಕು. ಇದ ವರ್ಗ ಸಮೀಕರಣದ ಒಳಸೂತ್ರನ ಇದ. ಎಲ್ಲೇ ನಿಮಗ ರಟ್ಟು ಪಷ್ಟು ಬಂತು ಅಂದ್ರೆ, ಸಾರಿ, ರಷ್ಟು ಪಟ್ಟು ಬಂತು ಅಂದ್ರೆ ಗುಣಾಕಾರ ಮಾಡ್ಬೇಕು ಆ ಸಂಖ್ಯೆಯನ್ನ. ಅಧಿಕ ಹೆಚ್ಚು ಅಂತ ಬಂತಂದ್ರ ಪ್ಲಸ್ ಮಾಡ್ಬೇಕು, ಕಡಿಮೆ ವ್ಯತ್ಯಾಸ ಅಂತ ಬಂತು ಅಂದ್ರೆ ಮೈನಸ್ ಮಾಡ್ಬೇಕು. ಹುಡುಗರ ಸಂಖ್ಯೆ ಎಕ್ಸ್ ಅನ್ನೋದು ಹುಡುಗಿಯರ ಸಂಖ್ಯೆಯ 2ರಷ್ಟಕ್ಕಿಂತ, 2 ಅನ್ನೋದು ಗುಣಾಕಾರ ಮಾಡಿದೆ, 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ, +1. ದಿಸ್ ಇಸ್ ದ ಆನ್ಸರ್. ದಿಸ್ ಇಸ್ ದ ಆನ್ಸರ್. ಈ ಹೇಳಿಕೆಯನ್ನ 2 ಚರಾಕ್ಷರ ರೇಖಾತ್ಮಕ ಸಮೀಕರಣವನ್ನ ರಚಿಸ್ರಿ ಅಂದರು. ಇದ 2 ಚರಾಕ್ಷರ ರೇಖಾತ್ಮಕ ಸಮೀಕರಣ. ಇದನ್ನ ಚೆನ್ನಾಗಿ ಸ್ಟ್ಯಾಂಡರ್ಡ್ ಫಾರ್ಮ್ ದಾಗ ಬರಿ ಅಂತ ಕೇಳ್ತಿರ್ತಾರ ಒಮ್ಮೊಮ್ಮೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಈಗ ನೋಡ, ಎಕ್ಸ್ ಇಸ್ ಈಕ್ವಲ್ ಟು 2y + 1 ಬಂತ. ಈಗ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಮಾಡ್ತಾನ ಅದನ್ನ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 2y + 1 ಬಂದಿತ್ತು ನಮ್ದು. ಈಗ 2 ಚರಾಕ್ಷರ ರೇಖಾತ್ಮಕ ಸಮೀಕರಣ. ಇದನ್ನ ಆದರ್ಶ ರೂಪದಾಗ ಬರಿ ಅಂದ್ರ 2 ಚರಾಕ್ಷರ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಏನ್ ಹೇಳ್ತದೆ? ax + by + c is equal to 0. This is the standard formation of pair of linear equation. pair ಅಲ್ಲ, ಜೋಡಿದೇನಲ್ಲ, ಇದು ಜಸ್ಟ್ ಲೀನಿಯರ್ ಇಕ್ವೇಶನ್ಸ್. 2 ವೇರಿಯೇಬಲ್ ಇರುವಂತ ಲೀನಿಯರ್ ಇಕ್ವೇಶನ್. ಓಕೆ, ಹಾಗಾದ್ರೆ ಇದನ್ನ ನಾವು ಕರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಫಾರ್ಮ್ ದಾಗ ಬರೋದು ಅಂದ್ರೆ ಎಕ್ಸ್ ಆಸ್ ಇಟ್ ಇಸ್ ಎಕ್ಸ್ ಪ್ಲಸ್ 2y ಈಚೆ ಕಡೆ ಬಂತಂದ್ರೆ ಮೈನಸ್ 2y ಪ್ಲಸ್ 1 ಆಚೆ ಕಡೆ ಬಂತಂದ್ರೆ -1 ಇಸ್ ಈಕ್ವಲ್ ಟು 0. 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣದ ಒಂದು ಆದರ್ಶ ರೂಪ. ಆದರ್ಶ ರೂಪದಾಗ ಬರೆದಿದ್ದೆ. ಓಕೆ, ಬಟ್ ಅವ್ರೇನ್ ಆದರ್ಶ ರೂಪ ಅದು ಏನ್ ಕೇಳಿಲ್ಲ, ನೀವು ಬರೀ ಇಷ್ಟು ಬರೆದ್ರು ಸಾಕು. ಎಕ್ಸ್ ಇಸ್ ಈಕ್ವಲ್ ಟು 2y + 1. ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಅಂಡ್ 10th ಒನ್ ಬಹಳಷ್ಟು ಹುಡುಗರಿಗೆ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಇದೆ. ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರುವ ವರ್ಗ ಬಹುಪದೋಕ್ತಿ ಬರೆಯಿರಿ ಅಂತ ಕೇಳಿರ್ತಾರೆ. ವರ್ಗ ಬಹುಪದೋಕ್ತಿ ರಚಿಸುವಾಗ ನಾವೇನ್ ಮಾಡ್ತೇವೆ? ಆಕ್ಚುಲಿ ವರ್ಗ ಬಹುಪದೋಕ್ತಿ ಅಂದ್ರೆ ಏನು? ax² + bx + c ಆ ಫಾರ್ಮ್ ದಾಗ ಇದ್ದದನ್ನ ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳಿ ಕರಿತೇವೆ. ಬಟ್ ಶೂನ್ಯತೆಗಳು ಅಲ್ಫಾ ಬೀಟಾ ಆಗಿರುವ ವರ್ಗ ಬಹುಪದೋಕ್ತಿ ಏನಾದ್ರೂ ಬರೀರಿ ಅಂದ್ರೆ ನಾವು ಈ ರೀತಿಯಾಗಿ ಬರಿಬಹುದು. x² - ಅಲ್ಫಾ + ಬೀಟಾ x + ಅಲ್ಫಾ * ಬೀಟಾ. This is the quadratic equation which has included alpha and beta. ಅಲ್ಫಾ ಮತ್ತು ಬೀಟಾನ ಇನ್ಕ್ಲೂಡ್ ಮಾಡ್ಕೊಂಡು ನಾವು ವರ್ಗ ಬಹುಪದೋಕ್ತಿಯನ್ನ ಈ ರೀತಿಯಾಗಿ ರಚನೆ ಮಾಡಬಹುದು. x² - x ಅಲ್ಫಾ + ಬೀಟಾ * x + ಅಲ್ಫಾ * ಬೀಟಾ. ಇದನ್ನ ತಗೊಂಡ ವರ್ಗ ಬಹುಪದೋಕ್ತಿ ಕೂಡ ರಚನೆ ಮಾಡ್ಕೋಬಹುದು ನಾವು. ಓಕೆ, ಅಲ್ಫಾ ಬೀಟಾಗಳ ಮೊತ್ತ ಮತ್ತು ಅಲ್ಫಾ ಬೀಟಾಗಳ ಗುಣಲಬ್ಧ ಗೊತ್ತಿದ್ರೆ ಸರ್ ವಾಟ್ ಯು ಮೀನ್ ಬೈ ಅಲ್ಫಾ ಬೀಟಾ? ಅಲ್ಫಾ ಅನ್ನೋದು ಒಂದು ಪರಿಹಾರ, ಬೀಟಾ ಅನ್ನೋದು ಕೂಡ ಒಂದು ಪರಿಹಾರ ಅಥವಾ ಶೂನ್ಯತೆ ಅಂತ ಹೇಳಿ ಕರಿಬಹುದು ನಾವು. ಎಸ್, ನೆಕ್ಸ್ಟ್ ಕ್ವಶನ್, 11ನೇ ಪ್ರಶ್ನೆ. ಸರಾಸರಿ 27 ಮತ್ತು ಮಧ್ಯಾಂಕ 33 ಆಗಿರುವ ದತ್ತಾಂಶಗಳ ಬಹುಲಕ ಎಷ್ಟು ಅಂತ ಕೇಳಿದಾನೆ. ಬಹಳಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್. ಬಹಳ ಮಂದಿ ತಪ್ಪು ಮಾಡೋದು ಇಲ್ಲೇ. ಒಂದು ಫಾರ್ಮುಲಾ ಅದ, 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಫಾರ್ಮುಲಾ ಅದ. ಒಂದು ಸಂಖ್ಯಾಶಾಸ್ತ್ರ ಪಾಠವನ್ನು ನಾವು ಗಮನಿಸಿದಾಗ ಕೇಂದ್ರೀಯ ಪ್ರವೃತ್ತಿ ಮಾನಗಳು ಅಂತ ಹೇಳಿ ನೋಡ್ತೇವೆ. ಸರಾಸರಿ, ಮಧ್ಯಾಂಕ, ಬಹುಲಕ. ಈ 3 ಕೇಂದ್ರೀಯ ಪ್ರವೃತ್ತಿ ಮಾನಗಳ ನಡುವೆ ಇಂಟರ್ ರಿಲೇಷನ್ ಅದ, ಅಂತರ್ ಸಂಬಂಧ ಅದ. ಆ ಅಂತರ್ ಸಂಬಂಧ ಏನು ಅಂದ್ರೆ 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಇದ ಅಂತರ್ ಸಂಬಂಧ. ಇತರ ಪ್ರಕಾರ ನಾವು ಮಾಡಬಹುದು. ಸರಾಸರಿ 27 ಮಧ್ಯಾಂಕ 33 ಅದ. ಸರಾಸರಿ 27 ಮಧ್ಯಾಂಕ 33 ಅದ. ಸರಾಸರಿ 27 ಕೊಟ್ಟಾನು, ಮಧ್ಯಾಂಕ 33 ಕೊಟ್ಟಾನು. ಈ ವ್ಯಾಲ್ಯೂ ಇಟ್ಕೊಂಡು ನಮಗೆ ಏನ್ ಕಂಡುಹಿಡಿ ಅನ್ನತಾನು? ಬಹುಲಕ ಅಥವಾ ರೂಢಿ ಬೆಲೆ ಕಂಡುಹಿಡಿ ಅನ್ನತಾನು. ಹಾಗಾದ್ರೆ 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ ಅನ್ನೋದು ಫಾರ್ಮುಲಾ. ಓಕೆ,
ಮೂರ್ ಆಸ್ ಇಟ್ ಇಸ್ ಮೂರ್ ಕಾನ್ಸ್ಟಂಟ್ ನಂಬರ್. ಮಧ್ಯಾಂಕ ಎಷ್ಟದ 33, ಅದನ್ನ ಇಲ್ಲಿ 33 ಬರೀತಾನೆ ಆ ಜಾಗ. ಬಹುಲಕ ಗೊತ್ತಿಲ್ಲ, ಹಂಗ ಬರೀತಾನೆ. ಪ್ಲಸ್ 2ಕ್ಕೆ 2 ಇಡ್ತಾನೆ, ಸರಾಸರಿ ಎಷ್ಟದ 27, ಅದನ್ನ ಇಲ್ಲಿ ಬ್ರಾಕೆಟ್ದಾಗ 27 ಅಂತ ಹೇಳಿ ಬರೀತಾನೆ. ಕ್ಲಿಯರ? 33 ಮೂರ್ಲೆ 99 ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 27 ಎರಡ್ಲೆ 54, 27 ಎರಡ್ಲೆ 50. ಈ ಪ್ಲಸ್ 54 ಆಚೆ ಕಡೆ ಕಳಿಸ್ತಾನೆ. 99 ಮೈನಸ್ 54 ಇಸ್ ಈಕ್ವಲ್ ಟು ಬಹುಲಕ. ನಾನು ಡೈರೆಕ್ಟ್ ಬಹುಲಕ ಸಿಗ್ತದ. ಪ್ಲಸ್ 54 ಆಚೆ ಕಡೆ ಹೋತಂದ್ರೆ ಮೈನಸ್ 54. ಈಗ ನಾ ಬಹುಲಕವನ್ನ ಡೈರೆಕ್ಟ್ ಕಂಡಿಡಿತ ನೋಡ್ರಿ. 99ರಾಗ 54 ಕಳೀರಿ. 9ರಾಗ 4 ಕಳೆದ್ರೆ 5, 9ರಾಗ 5 ಕಳೆದ್ರೆ 4. ಹಾಗಾದ್ರೆ ನನ್ನ ಬಹುಲಕ 45. ವಾಟ್ ಈಸ್ ದ ಮೋಡ್ ವ್ಯಾಲ್ಯೂ? ಬಹುಲಕಕ್ಕೆ ಇಂಗ್ಲಿಷ್ ಒಳಗ ಮೋಡ್ ಅಂತ ಹೇಳಿ ಕರೀತಾರೆ. ಸರಾಸರಿಗೆ ಮೀನ್ ಅಂತ ಹೇಳಿ ಕರೀತಾರೆ. ಮಧ್ಯಾಂಕಕ್ಕ ಮೀಡಿಯನ್ ಅಂತ ಹೇಳಿ ಕರೀತಾರೆ. ಇಂಗ್ಲಿಷ್ ವರ್ಡ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಒಳಗ. ಯಾಕಂದ್ರೆ ನಾಳೆ PUC ಸೈನ್ಸ್ ಹಚ್ಚಿರಿ ಅಂದ್ರೆ ನೀವು ಎಲ್ಲ ಇಂಗ್ಲಿಷ್ ದಾಗ ಇರ್ತದ. ಹಾಗಾಗಿ ಹಾಗಾದ್ರೆ ಬಹುಲಕದ ಬೆಲೆ 45. ಕ್ಲಿಯರಾ? ಎಸ್. ಗೋ ಟು ದ 12th ಕ್ವಶನ್. ಸಮಾಂತರ ಶ್ರೇಣಿಯ ಮೂರನೇ ಪದ 13, ಎರಡನೇ ಪದ 8. ಕಂಟಿನ್ಯೂ ಅದಾವ. ಮೂರನೇ ಪದ 13, ಎರಡನೇ ಪದ 8. ದೊಡ್ಡ ಪದದಾಗ ಅಥವಾ ಮುಂದಿನ ಪದದಾಗ ಹಿಂದಿನ ಪದ ಕಳೆದು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ನಮಗ್ ಸಿಕ್ಕ ಬಿಡ್ತದ. 13ರಾಗ 8 ಕಳೆದ್ರಂದ್ರೆ 5, ಸಾಮಾನ್ಯ ವ್ಯತ್ಯಾಸ 5. ಡಿ ಅಂದ್ರೆ 5. ಹಾಗಾದ್ರೆ ಮೊದಲನೇ ಪದ ಕಂಡಿಡಿ ಅಂದಾನ. ಎ ಕಂಡಿಡಿ ಅಂದಾನ. ಎ ಕಂಡಿಡಿಬೇಕಂದ್ರೆ ಏನಿಲ್ಲ, ಬಾಳ ಈಸಿ. ಎರಡನೇ ಪದದಾಗ ಸಾಮಾನ್ಯ ವ್ಯತ್ಯಾಸ ಕಳೆದ್ ಬಿಡುದ. ಇಷ್ಟ ಇರ್ತಾವ. ಅಂದ್ರ ಮುಂದಿನ ಪದದಾಗ ಸಾಮಾನ್ಯ ವ್ಯತ್ಯಾಸ ಕಳೆದ್ರಿ ಅಂದ್ರೆ ಹಿಂದಿನ ಪದ ಸಿಗ್ತಿರ್ತದ. ಓಕೆ. 8ರಾಗ 5 ಕಳೆದ್ರಿ ಅಂದ್ರೆ 3. ಹಾಗಾದ್ರೆ ಏನ ಬೆಲೆ 3. ಬಹಳ ಈಸಿ ಆಗಿರುವಂತ ಪ್ರಶ್ನೆ. ಈಸಿ ಲೆವೆಲ್ದಾಗ ಬಿಡಿಸಿದ್ರೆ ಸಾಕು. ಎ ಇಸ್ ಈಕ್ವಲ್ ಟು 3 ಬರೆದ್ರೆ ಸಾಕ. ನೀವು ಬೇರೆ ಏನು ಮಾಡೋದು ಬೇಡ. ಬೇರೆ ಉಸಾಬರಿಗಳು ಬೇಡ. ದೊಡ್ಡ ಬಿಡಿಸ್ತಿರ್ತಾರ ಒಬ್ಬೊಬ್ರ. ಹಂಗ್ ಮಾಡುವಂತ ಅವಶ್ಯಕತೆ ಇಲ್ಲ. ಎ ಇಸ್ ಈಕ್ವಲ್ ಟು 3 ಇನಫ್. ಎಸ್. 30th ಕ್ವಶನ್. 2,3 ಮತ್ತು 4,7 ಈ ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಎಷ್ಟು ಅಂತ ಕೇಳಿದಾರೆ. ಅಂದ್ರ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ. ಮಧ್ಯ ಬಿಂದುವಿನ ನಿರ್ದೇಶಾಂಕಕ್ಕೆ ಒಂದು ಸೂತ್ರ ಅದ. x, y is equal to x1 plus x2 divided by 2, y1 plus y2 divided by 2. ಇದು ಮಧ್ಯ ಬಿಂದುವನ್ನು ಕಂಡುಹಿಡಿಯುವಂತ ಸೂತ್ರ. ಕೊಟ್ಟಂತ ನಿರ್ದೇಶಾಂಕದಾಗ ಒಂದನೇ ಪದ x1 ಆಗಿರ್ತದ, ಎರಡನೇ ಪದ y1 ಆಗಿರ್ತದ. ಎಕ್ಸ್ y ಇರ್ತಾವ ಯಾವಾಗ್ಲೂ ನಿರ್ದೇಶಾಂಕಗಳು. ಒಂದನೇ ಪದ x1, ಎರಡನೇ ಪದ x2 ಅಂತ ಹೊಡೆದ್ರ ಮತ್ತ ಹಂಗಿರಂಗಿಲ್ಲ. ಎರಡನೇ ನಿರ್ದೇಶಾಂಕದಾಗ ಒಂದನೇ ಪದ x2, ಎರಡನೇ ಪದ y2. x2 y2 ಮೀನ್ಸ್ ವಾಟ್? ಅದು ನಿರ್ದೇಶಾಂಕವನ್ನು ಸೂಚಿಸತದ. ಕ್ಲಿಯರಾ? ಎಸ್. ಇದನ್ನ ನಾವು ಫುಲ್ಫಿಲ್ ಮಾಡಬಹುದು. ಈಗ x1 ಎಷ್ಟ ನಿಮ್ಗೆಲ್ಲರಿಗೂ ಕಾಣತದ 2 ಪ್ಲಸ್ x2 ಎಷ್ಟ ಈಚೆ ಕಡೆ ಐತಿ ನೋಡ್ರಿ. ಈಚೆ ಕಡೆ ಒಂದೇ ಪದ 4 ಡಿವೈಡೆಡ್ ಬೈ 2, y1 ಎಷ್ಟ 3 ಪ್ಲಸ್ y2 ಎಷ್ಟ 7 ಡಿವೈಡೆಡ್ ಬೈ 2. 2 4 ಕುಡ್ಸಿದ್ರ 6 ಡಿವೈಡೆಡ್ ಬೈ 2, 3 7 ಕುಡ್ಸಿದ್ರ 10 ಡಿವೈಡೆಡ್ ಬೈ 2. ಹಾಗಾದ್ರೆ 2 ಒಂದ್ಲೆ 2 ಮೂರ್ಲೆ, ಒಂದೇದು 3, 2 ಒಂದ್ಲೆ 2 5ಲೆ 10. ಹಾಗಾದ್ರೆ ಎರಡನೇದು 5. 3,5 ಅನ್ನೋದು ಈ ಪ್ರಶ್ನೆಯ ಉತ್ತರ. 2,3 ಮತ್ತು 4,7 ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ 3,5. 3,5. ಕ್ಲಿಯರ್? ಮಧ್ಯ ಬಿಂದುವಿನ ಸೂತ್ರವನ್ನು ಹಾಕುವುದು. ನಿರ್ದೇಶಾಂಕ ರೇಖಾಗಣಿತ ಅಷ್ಟೇ ಪ್ರಮುಖವಾದಂತ ಪಾಠ. 3 ಮಾರ್ಕಸಿಂದ 1 ಕ್ವಶನ್, 2 ಮಾರ್ಕಸಿಂದ 1 ಕ್ವಶನ್ ಬರ್ತೈತಿ. ಅಪ್ಲೈಡ್ ಇರ್ತಾವ. ಯಾವ ರೀತಿ ಇರ್ತಾವ ಅನ್ನೋದನ್ನ ಮುಂದಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. 14ನೇ ಪ್ರಶ್ನೆಯನ್ನ ಗಮನಿಸ್ರಿ. ಒಂದು ಪೆಟ್ಟಿಗೆಯಲ್ಲಿ 50 ಪೆನ್ನುಗಳದಾವು. ಅವುಗಳಲ್ಲಿ 2 ಪೆನ್ನುಗಳು ದೋಷಪೂರಿತ. ದೋಷಪೂರಿತ ಅಂದ್ರೆ ಕೆಟ್ಟ ಬಂದಂಗ. ಆ ಪೆಟ್ಟಿಗೆಯಿಂದ ಒಂದು ಪೆನ್ನನ್ನು ಯಾವ್ದ್ರ ಚಿಕ್ಕ ಅಂದ್ರ ಹಂಗ ರ್ಯಾಂಡಮ್ ಆಗಿ ಹೊರಗ್ ತೆಗದ್ರ, ಹೊರತೆಗೆದ ಪೆನ್ನು ದೋಷಪೂರಿತವಾಗಿರುವ, ಇಲ್ಲಿ ಬಾಳ್ ಕನ್ಫ್ಯೂಸ್ ಮಾಡ್ತಾನ. ದೋಷಪೂರಿತವಾಗಿರದ, ದೋಷಪೂರಿತವಾಗಿಲ್ಲದ, ದೋಷಪೂರಿತವಾಗಿರುವ. ಈ ಪದ ಬಾಳ್ ಚಂದ ಎಚ್ಚರಿಕೆಯಿಂದ ನೋಡ್ಬೇಕು ನಾವೆಲ್ಲರೂ. ದೋಷಪೂರಿತವಾಗಿರುವ, ವಾಗಿರುವ ಅಂದ್ರೆ ಕೆಟ್ಟಿದ್ದು ಅಂದಂಗ. ಅಂಡರ್ಸ್ಟ್ಯಾಂಡ್? ಕೆಟ್ಟಿದ್ದು ಎಷ್ಟದಾವು? ಇದನ್ನ N(a) ಅಂತ ಹೇಳಿ ಹಿಡಿತಾನೆ. ಓಕೆ. ಕೆಟ್ಟಿದ್ದು ಎಷ್ಟದಾವು? 2 ಅದಾವ. ಟೋಟಲ್ ಪೆನ್ ಎಷ್ಟದಾವು? N(s) ಟೋಟಲ್ ನಂಬರ್ 50 ಅದಾವ. ಓಕೆ. ಹಾಗಾದ್ರೆ ಫಾರ್ಮುಲಾ ಏನ್ ಹೇಳ್ತದ? ಪ್ರೊಬಾಬಿಲಿಟಿ ಆಫ್ ಇವೆಂಟ್ಸ್ ಇಸ್ ಈಕ್ವಲ್ ಟು N(a) ಡಿವೈಡೆಡ್ ಬೈ N(s). ಓಕೆ.
probability of events is equal to n of a divided by n of s. ಇದ್ರೊಳಗೆ ತುಂಬಿರ ಮುಗಿದು n of a ಎಷ್ಟು 2 divided by n of s ಎಷ್ಟೈತಿ 50. ಓಕೆ, ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತೀನಿ. 2 1s 2 25s. ದೆನ್ ಆನ್ಸರ್ ಈಸ್ 1 divided by 25. 1 divided by 25. ಕ್ಲಿಯರ್? ಎಸ್. ಗೋ ಟು ದ ನೆಕ್ಸ್ಟ್ ಕ್ವಶನ್. 15ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಎಬಿಸಿ ಮತ್ತು PQR ತ್ರಿಭುಜಗಳು ಅನುರೂಪ ಬಾಹುಗಳ ಅನುಪಾತವನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಕೊಟ್ಟಂತ ತ್ರಿಭುಜವನ್ನ ನೀವು ಗಮನಿಸಾತರಿ, ಕಾಣತಾವ ಅಂತ ಅನ್ಕೋತಾನೆ ನಿಮಗ. ಎಸ್, ಕಾಣತಾವು. ಹಾಗಾದ್ರೆ ಇವು ಸರಿಯಾದ ಕ್ರಮದಾಗ ಇಲ್ಲ. ಫಸ್ಟ್ ಇದನ್ನ ಸರಿಯಾದ ಕ್ರಮದಾಗ ನಾವು ಬರ್ಕೋಬೇಕು. ಹೆಂಗ್ ಬರ್ಕೋಬೇಕಂದ್ರ ಫಸ್ಟ್ ತ್ರಿಭುಜ ಹೆಂಗೈತಿ ಹಂಗ ಬರ್ಕೋರಿ. ಒಂದೇ ತ್ರಿಭುಜ ಎ ಬಿ ಸಿ, ಇಲ್ಲಿ ಎ ಮಾರ್ಕ್ ಮಾಡ್ಯಾನು, ಇಲ್ಲಿ ಡಬಲ್ ಮಾರ್ಕ್ ಸಿ ಕೈತಿ. ಇನ್ನು ಎರಡನೇ ತ್ರಿಭುಜ ಕೂಡ ಇದೇ ಫಾರ್ಮ್ ದಾಗ ಬರ್ಕೋಬೇಕಾ. ಕೋಣಗಳು ಎಲ್ಲಿ ಡಬಲ್ ಮಾರ್ಕ್ ಅದಾವಲ್ಲ ಅಲ್ಲೇ ಸಿ ಸಮನಾದಂತಹ ಅಥವಾ ಸಿ ಅನುರೂಪವಾದಂತ ಕೋಣ ಯಾವ್ದಂದ್ರ ಪಿ. ಅವ ಇಲ್ಲಿ ಮ್ಯಾಗ್ ಕೊಟ್ಟಾನ, ನೀವು ಮ್ಯಾಗ್ ಬರಿಬಾರ್ದು, ಇಚ್ಚಕಟ್ಟ ಬರಿಬೇಕು. ಏಕ ಅನುರೂಪವಾಗಿದ್ ಯಾವ್ದು ಅಂದ್ರೆ ಕ್ಯೂ, ಅದನ್ನ ಇಲ್ಲೇ ಬರಿಬೇಕು, ಕ್ಯೂ ಜಾಗದಾಗ ಬರಿಬೇಕು. ಇನ್ನು ಉಳಿದಿದ್ದ ಸುಮ್ ಖಾಲಿ ಇರುದ ಆರ್. ಕ್ಲಿಯರ್? ಫಸ್ಟ್ ನಾವು ಚಿತ್ರಗಳನ್ನ ಈ ರೀತಿ ಐಡೆಂಟಿಕಲ್ ಆಗಿ ತಕ್ಕೋಬೇಕು. ತಕ್ಕೊಂಡ ನಂತರ ಎಬಿಸಿ ಮತ್ತು PQR ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಆರಾಮ್ಸೆ ಬರಿಬಹುದು. ಹೆಂಗ? ಎಬಿ ಅನುರೂಪ ಯಾವ್ದು? QR. AB ಡಿವೈಡೆಡ್ ಬೈ QR ಇಸ್ ಈಕ್ವಲ್ ಟು AC ಯಾವ್ದ? QP. AC ಡಿವೈಡೆಡ್ ಬೈ QP ಇಸ್ ಈಕ್ವಲ್ ಟು ಕೆಳಗಿಂದ ಬೇಸ್ BC ಯಾವ್ದ? RP. BC ಡಿವೈಡೆಡ್ ಬೈ RP. ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಂದ್ರ ಚಿತ್ರವನ್ನ ಕರೆಕ್ಟ್ ಐಡೆಂಟಿಕಲ್ ಆಗಿ ಕರೆಕ್ಟ್ ಆಗಿ ತೆಗಿಬೇಕು. ಫಸ್ಟ್ ತೆಗೆದ ನಂತರ ನಾವು ಏನ್ ಮಾಡ್ಕೋಬೇಕು ಅಂದ್ರೆ ಅವುಗಳ ಬಾಹುಗಳನ್ನ ಅನುರೂಪ ಸಿಸ್ಟಮ್ ಒಳಗೆ ಬರ್ಕೋಬೇಕು. ಅನುರೂಪ ಬಾಹುಗಳನ್ನ ಅನುಪಾತದ ಸಿಸ್ಟಮ್ ಒಳಗೆ ಬರ್ಕೋಬೇಕು. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿರ್ತದೆ. ಎಸ್. ದೆನ್ ನೆಕ್ಸ್ಟ್ ಕ್ವಶನ್ 16ನೇ ಪ್ರಶ್ನೆ ನೋಡ್ರಿ. 40 ಸೆಂಟಿಮೀಟರ್ ಇಂಟು 22 ಸೆಂಟಿಮೀಟರ್ ಅಳತೆಯ 40 ಸೆಂಟಿಮೀಟರ್ ಅಂಡ್ 22 ಸೆಂಟಿಮೀಟರ್ ಅಳತೆಯ ಆಯತಾಕಾರದ ಕಾಗದ ಹಾಳೆಯನ್ನ ಸುರುಳಿಯಾಗಿ ಸುತ್ತಿ 40 ಸೆಂಟಿಮೀಟರ್ ಎತ್ತರವಿರುವ ಟೊಳ್ಳಾದ ಸಿಲಿಂಡರ್ ರಚನೆ ಮಾಡಲಾಗಿದೆ. ಹಾಗಾದ್ರೆ ಸಿಲಿಂಡರ್ ನ ತ್ರಿಜ್ಯ ಎಷ್ಟು? ಬಹಳಷ್ಟು ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಕ್ವಶನ್. ಬಹಳಷ್ಟು ತಲೆ ಓಡಿಸ್ಬೇಕಿಲ್ಲಿ. ತಲೆ ಓಡಿಸೋದಂದ್ರೆ ಕಿತ್ತು ಓಡಿಸೋದಲ್ಲ, ಒಳಗ್ ಜನರೇಟ್ ಆಗ್ಬೇಕು ಐಡಿಯಾಸ್ಗಳು. ಹಾಗಾದ್ರೆ ಏನ ವಾಸ್ತವವಾಗಿ ಒಂದು ಸಿಲಿಂಡರ್ ಅನ್ನ ಮಾಡ್ಬೇಕಾದ್ರೆ ನೀವ ಇಲ್ಲದ್ರ ಬಗ್ಗೆ ಪೂರ್ಣ ವಿಶ್ಲೇಷಣೆಯನ್ನ ಕೊಡ್ತಾ ನೋಡ್ರಿ. ನಾನು ಇವಾಗ ಸಿಲಿಂಡರ್ ಅನ್ನ ಮಾಡ್ಬೇಕಂದ್ರ ಈ ನಡಕಿಂದ ಏನಿರ್ತದಲ್ಲ ಇದು ಆಯತಾಕಾರದಾಗ ಇರ್ತದೆ. ಇದನ್ನ ಏನಾದ್ರು ಬಿಚ್ಚಿದೆ ಅಂತ ತಿಳ್ಕೊರಿ ನೀವು, ಹಿಂಗ ಹಾಕಿದ್ದ ಹಿಂಗಿರ್ತದೆ. ಮ್ಯಾಗ ಪಾದ ಕೆಳಗ ಪಾದ ಹಿಂಗಿದ್ದಂಗ ಇದು ಸಿಲಿಂಡರ್ ನ ಜಾಲ ಇದೆ. ಆಕೃತಿ ಜಾಲ ಅಂತ ಹೇಳಿ ನೀವು 7ನೇ ತರಗತಿ ಒಳಗೆ ಕಲ್ತಿರ್ತಾರೆ. ಈ ರೀತಿ ಜಾಲ ವ್ಯವಸ್ಥೆ ಇಲ್ಲಿರ್ತದ. ಓಕೆ, ಇದೇನದಲ್ಲ ಇದಕ್ಕೆ ಒಳಗಿಂದ ಇದನ್ನ ಆಯತಾಕಾರದಾಗ ಹಿಂಗ್ ಬಿಚ್ಚಬೇಕು ಪೂರ್ತಿ. ಈಗ ಬಿಚ್ಚಿದಾಗ ಅವ ಏನ್ ಹೇಳತಾನು ಅದ್ರ ವ್ಯಾಲ್ಯೂಸ್ 22 ಇಂಟು 40 ಅಂತ ಹೇಳತಾನ. ವಾಟ್ 40 ಇಂಟು 22? ಓಕೆ, 40 ಇಂಟು 22 40 ಇಂಟು 22 ಅಂತ ಹೇಳತಾನ. ಆಯತಾಕಾರದಾಗ ಒಂದು ಉದ್ದ ಒಂದ್ ಅಗಲ ಅಂತ ಹೇಳತಾನ. ಬಹಳಷ್ಟು ಹಿಂಟ್ ಏನ್ ಕೊಟ್ಟಾನಂದ್ರ ಮುಂದ ಕ್ವಶನ್ದಾಗ 40 ಸೆಂಟಿಮೀಟರ್ ಎತ್ತರ ಅಂತ ಹೇಳಿ ಕೊಟ್ಟಾನು. ಹಾಗಾದ್ರೆ ಇದರ ಎತ್ತರ 40 ಸೆಂಟಿಮೀಟರ್ ಐತಿ. ಇನ್ನು ಈ ಅಡಾಗಲ ಏನೈತಿ ಅಗಲ ಇದು 22 ಸೆಂಟಿಮೀಟರ್ ಐತಿ. ಈ ಅಗಲ ಇರುದ ಸುರುಳಿ ಸುತ್ತಿ ಏನಾಗಿರ್ತೈತಿ ಅಂದ್ರ ಮ್ಯಾಗ ವೃತ್ತಾಕಾರದ ಪರಿಧಿ ನಿರ್ಮಾಣ ಆಗಿರ್ತದ. ಇನ್ನೇಮ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರ ನೋಡ ನಿಮಗ. ಹಿಂಗಿರ್ತದ ಆಯತಾಕಾರದಾಗ ಬಿಚ್ಚಿದಾಗ ಸಿಲಿಂಡರ್ನ ಬಿಚ್ಚಿದಾಗ ಇದ ಸುತ್ಕೊಂತ ಬಂದ ಮ್ಯಾಗ ವೃತ್ತಾಕಾರದ ಪರಿಧಿಯನ್ನ ಉಂಟು ಮಾಡಿರ್ತಾರೆ. ಹಾಗಾದ್ರ ಪರಿಧಿಯ ಅಳತೆ 22 ಸೆಂಟಿಮೀಟರ್ ಅನ್ನಂಗ್ ಇಂಡೈರೆಕ್ಟ್. ಯಾಕಂದ್ರೆ ಎತ್ತರ 40 ಸೆಂಟಿಮೀಟರ್ ಡೈರೆಕ್ಟ್ ಕೊಟ್ಟಬಿಟ್ಟ. ನಾವು ಎತ್ತರ ಇಲ್ಲಿ ಕನ್ಸಿಡರ್ ಮಾಡಂಗಿಲ್ಲ. ನಾವು ಪರಿಧಿಯನ್ನ ನೋಡ್ಬೇಕು ಅಂದ್ರೆ ಅಡಾಗಲ ನೋಡ್ಬೇಕ. ಹಾಗಾದ್ರೆ ಪರಿಧಿ 22 ಸೆಂಟಿಮೀಟರ್. ಆ ಪರಿಧಿಯನ್ನ ಇಟ್ಕೊಂಡು ತ್ರಿಜ್ಯವನ್ನ ತೆಗಿಬೇಕು. ಹಾಗಾದ್ರೆ ವೃತ್ತದ ಪರಿಧಿಯ ವಿಸ್ತೀರ್ಣ ಏನಪ್ಪಿ? ವೃತ್ತದ ಪರಿಧಿ 2πr. ಈ 2πr ಎಷ್ಟದ? 22 ಅದ. ಹಾಗಾದ್ರೆ ಆರ್ ಅನ್ನ ಕಂಡುಹಿಡಿಬೇಕು. 2 as it is 2 ಪೈ ನ ಬೆಲೆ 22 ಡಿವೈಡೆಡ್ ಬೈ 7 ಇಂಟು r ಇಸ್ ಈಕ್ವಲ್ ಟು 22. ಆರ್ ಇಲ್ಲೇ ಇರ್ಲಿ, ಈ ಎಲ್ಲಾ ವ್ಯಾಲ್ಯೂಸ್ ಅನ್ನ ಆಚೆ ಕಡೆ ಕಳಿಸ. 22 ಅಲ್ಲೇ ಇರಲಿ RHS ದಾಗ. 2 ಆಚೆ ಕಡೆ ಹೋತಂದ್ರ ಭಾಗಾಕಾರ ಆಗಿರ್ತದೆ. ಯಾಕಂದ್ರೆ ಈಚೆ ಕಡೆ ಗುಣಾಕಾರ ಅದ, ಆಚೆ ಕಡೆ ಭಾಗಾಕಾರ ಆಗ್ತದ. ಇಂಟು 22/7 ಆಚೆ ಕಡೆ ಹೋತಂದ್ರ ವ್ಯುತ್ಕ್ರಮ ರೂಪ ರೆಸಿಪ್ರೊಕಲ್ ಆಗಿ ಹೋಗ್ತದ. 22 ಡಿವೈಡೆಡ್ ಬೈ 7 ಆಚೆ ಕಡೆ ಹೋತಂದ್ರ 7 ಡಿವೈಡೆಡ್ ಬೈ 22 ಆಗಿ ಹೋಗಿರ್ತದ ಆಚೆ ಕಡೆ. ಕ್ಲಿಯರ್? this 22 get cancellation. Then answer is r is equal to 7 divided by 2.
ಇನ್ನ ಚೆನ್ನಾಗಿ ಬರಿಬೇಕಂದ್ರ ನೀವು ಆರ್ ಇಸ್ ಈಕ್ವಲ್ ಟು ಇದನ್ನ ಕಟ್ತಾ ಹೋಗ್ರಿ. 2 ಒಂದ್ಲೆ 2 ಮೂರ್ಲೆ 6, 1 ಉಳಿತು, ಪಾಯಿಂಟ್ ಕೊಡ್ರಿ, 0 ಕೊಡ್ರಿ, 2 5 10, 3.5 centimeter. The value of radius is 3.5 centimeter. This is the answer for this question. Understand? 3.5 centimeter. ನೀವು ಜಸ್ಟ್ ನೀವೆಲ್ಲ ಅದನ್ನ ರಫ್ ದಾಗ ಮಾಡ್ಕೊಂಡು ಇಲ್ಲಿ ಬರೀ ಆರ್ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್ ಬರೆದು ನಡೀತದೆ. ಬಿಕಾಸ್ ಆಫ್ ಇದು 1 ಮಾರ್ಕ್ ಸಿಗದಲ್ಲ, ಒಂದ್ ಪದ ಬರೆದ್ರೆ ಸಾಕು ಮ್ಯಾಥಮೆಟಿಕ್ಸ್ ಒಳಗೆ 1 ಮಾರ್ಕ್ ಸಿಗ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇದು ಕ್ಲಿಯರ್ ಆಗೈತೆ ಅಂತ ಅನ್ಕೊಂಡಿ. ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಒಂದು ಪ್ರಶ್ನೆ ಪತ್ರಿಕೆ ಇದೆ ನಮ್ಮ ವಿಡಿಯೋದಾಗ. ಒಂದರದ್ದು ಕೂಡ ಇದೇ ರೀತಿ 360 ಆಂಗಲ್ ಒಳಗೆ ಡಿಸ್ಕಷನ್ ಅನ್ನ ಮಾಡಿದ್ದೇನೆ, ಅದನ್ನು ಕೂಡ ನೀವು ನೋಡಬಹುದು, ಅದನ್ನು ನೋಡ್ರಿ. ಇನ್ನ ಮುಂದಿನ ವಿಡಿಯೋದಾಗ ರಾಜ್ಯ ಮಟ್ಟದ ಸರಣಿ 3ರದ್ದು ಕೂಡ 1 ಮಾರ್ಕ್ ಎಲ್ಲ ಡಿಸ್ಕಷನ್ ಮಾಡ್ತೀನಿ. ಅದಾದ ಕೂಡ ಎಲ್ಲಿ ನಾವು ಫೋಕಸ್ ಮಾಡ್ಬೇಕು, ಯಾವ ಪ್ರಶ್ನೆಗಳು ನಮ್ಮನ್ನ ತಪ್ಸಾತಾವು ಔಟ್ ಆಫ್ ಔಟ್ ಮಾಡಾಕ, ಇನ್ನು ಪಾಸಿಂಗ್ ಪ್ಯಾಕೇಜ್ ದಾಗ ಹೆಂಗ ಒಂದ ವಿಡಿಯೋದಾಗ ಪಾಸ್ ಆಗೋದು ಹೆಂಗ, ಜಸ್ಟ್ ಒಂದ್ 10-15 ನಿಮಿಷದ ಒಂದು ವಿಡಿಯೋ ಮಾಡ್ತೀನಿ, ಪಾಸ್ ಆಗೋದು ಹೆಂಗ, ಪಾಸ್ ಅಷ್ಟೇ ಅಲ್ಲ 40 ಮ್ಯಾಗ ಬೀಳೋದು ಹೆಂಗ, ಬಹಳ ಈಸಿ ವೇದಾಗ ನಿಮಗೆ ಹೇಳ್ಕೊಡ್ತಾನೆ. ಓಕೆ, ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ.